ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಂಘಟನಾತ್ಮಕ ಬಿಜೆಪಿಗೆ ಮೇಜರ್ ಸರ್ಜರಿ ಮಾಡೋದಕ್ಕೆ ಮುಂದಾಗಲಾಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ರಾಜ್ಯ ಸರ್ಕಾರ ಅಂದ್ರೆ ಇನ್ಫ್ಯಾಕ್ಟ್ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಾಯ್ತಲ್ಲ, ಹೊಸ ಮುಖಗಳಿಗೆ ಮತ್ತು ಯುವಕರಿಗೆ ಆದ್ಯತೆ ಅಂತ, ಅದೇ ರೀತಿಯಲ್ಲಿ ಬಿಜೆಪಿಯಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆಯಾ ಪಕ್ಷದ ಸಂಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಪ್ರಶ್ನೆ. ಸಂಘಟನಾತ್ಮಕವಾಗಿ ರಾಜ್ಯ ಬಿಜೆಪಿಗೆ ಮೇಜರ್ ಸರ್ಜರಿ ಅವಶ್ಯಕತೆ ಇದೆ. ಕರ್ನಾಟಕದ 3 ನಾಯಕರಿಗೆ ನಿತಿನ್ ನಬೀನ್ ಕರೆ ಮಾಡಿದ್ದಾರಂತೆ. ಕೇಂದ್ರ ಸಚಿವ ವಿ ಸೋಮಣ್ಣ, ಮಾಜಿ ಸಚಿವ ಮುರುಗೇಶ್ ನಿರಾಣಿಯವರಿಗೂ ಕೂಡ ಕರೆ ಹೋಗಿದೆ ಅಂತೆ. ನೋಡಿ, ಶಾಸಕ ಅರವಿಂದ್ ಬೆಲ್ಲ ಜೊತೆ ಈಗಾಗಲೇ ಮಾತನಾಡಿದ್ದಾರೆ ನಿತಿನ್ ನಬೀನ್. ರಾಜ್ಯದ ಪ್ರಸಕ್ತ ರಾಜಕೀಯ ಸ್ಥಿತಿ ಬಗ್ಗೆ ನಿತಿನ್ ನಬೀನ್ ಜೊತೆ ಚರ್ಚೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಕಾಂಗ್ರೆಸ್ ಎದುರಿಸುವ ಕಾರ್ಯತಂತ್ರದ ಬಗ್ಗೆ ಮಹತ್ವದ ಸಮಾಲೋಚನೆಯಂತೆ, ಅಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಈ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದಷ್ಟು ಬದಲಾವಣೆಗಳಾಯ್ತಲ್ಲ, ಮೋಸ್ಟ್ಲಿ ಅದೇ ಮಾದರಿಯಲ್ಲಿ ರಾಜ್ಯ ಬಿಜೆಪಿಯಲ್ಲೂ ಕೂಡ ಬದಲಾವಣೆ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ರಾಜ್ಯ ಬಿಜೆಪಿಯಲ್ಲಿ ಸಂಘಟನಾತ್ಮಕ ಬದಲಾವಣೆಗೆ ಹೈಕಮಾಂಡ್ ಸಿದ್ಧತೆ ಮಾಡಿಕೊಳ್ತಾ ಇದ್ದು, ಬಿಜೆಪಿಗೆ ಹೊಸ ಟಚ್ ಕೊಡೋದಕ್ಕೆ ಕೇಂದ್ರ ಮಟ್ಟದಲ್ಲಿ ನಾನಾ ಲೆಕ್ಕಾಚಾರಗಳಾಗ್ತಾ ಇದೆ. 2028ರ ರಾಜ್ಯ ವಿಧಾನಸಭೆ, 2029ರ ಲೋಕಸಭೆ ಚುನಾವಣೆಗೆ ಈಗಿನಿಂದಲೇ ತಯಾರಿಗಳನ್ನ ಬಿಜೆಪಿ ನಾಯಕರು ಆರಂಭಿಸಿದ್ರ, ಇನ್ಫ್ಯಾಕ್ಟ್ ಕಾಂಗ್ರೆಸ್ ಬಿಜೆಪಿ ಹೈಕಮಾಂಡ್ ಆರಂಭ ಮಾಡ್ತಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಅಚ್ಚರಿ ಮುಖ, ಹೊಸ ಮುಖ ಮತ್ತು ಯುವಕರಿಗೆ, ಕಾರ್ಯಕರ್ತರಿಗೆ ಮಣೆ ಹಾಕುವುದು ಬಿಜೆಪಿಯಲ್ಲಿ ಹೊಸತೇನಲ್ಲ. ಬಿಜೆಪಿಯ ರೂಪುರೇಷೆ ಇರೋದೇ ಹಿಂಗೆ. ಯಾರು ಕೂಡ ನಿರೀಕ್ಷೆ ಮಾಡದವರ ರೀತಿಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ಕೂಡ ಸ್ಥಾನಮಾನ ಕೊಡೋದ್ರ ಮೂಲಕ ಬಿಜೆಪಿ ನಾಯಕರು ಬಹಳ ಆಶ್ಚರ್ಯ ಬೆಳವಣಿಗೆಗಳಿಗೆ ಸಾಕ್ಷಿ ಹಾಕಿರುವ ಉದಾಹರಣೆಗಳಿದೆ. ಆದ್ರೆ ಇತ್ತೀಚೆಗೆ ಯಾಕೋ ಸೈಲೆಂಟ್ ಆಗಿದ್ರು ಬಿಜೆಪಿಯ ಅಂದ್ರೆ ವರಿಷ್ಠರು. ಬಟ್ ಈಗ ಯಾಕೋ ಆಕ್ಟಿವ್ ಆದಂಗೆ ಕಾಣಿಸುತ್ತೆ. ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಮತ್ತೆ ಒಂದಷ್ಟು ಮೇಜರ್ ಸರ್ಜರಿಯ ಅವಶ್ಯಕತೆ ಇದೆ ರಾಜ್ಯ ಬಿಜೆಪಿಯಲ್ಲಿ ಅಂತ. ಹಾಗಾಗಿ ಮತ್ತೆ ಯುವಕರಿಗೆ, ಹೊಸ ಮುಖಗಳಿಗೆ ಅತಿ ದೊಡ್ಡ ಜವಾಬ್ದಾರಿ ಕೊಡೋ ಮೂಲಕ ಪಕ್ಷ ಸಂಘಟನೆ ಮಾಡಬೇಕು. ಮುಂಬರುವ ಚುನಾವಣೆಗೆ ಈಗಿನಿಂದಲೇ ತಯಾರಿಗಳು ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಿಪರೇಷನ್ ಆಗ್ತಾ ಇದ್ದಂಗೆ ಕಾಣಿಸ್ತಾ ಇದೆ ಪಕ್ಷದಲ್ಲಿ.